ಇನ್ನು ತಮಿಳುನಾಡಿಗೆ ಕಾವೇರಿನ ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಸೂಚನೆ ಹಿನ್ನೆಲೆ ದೆಹಲಿಯಲ್ಲಿ ಇಂದು ಸಿಡಬ್ಲ್ಯೂಎಂಎ ಮಹತ್ವದ ಮೀಟಿಂಗ್. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸೋದಕ್ಕೆ ಸಿಡಬ್ಲ್ಯೂಆರ್ಸಿ ಸೂಚನೆ ಹಿನ್ನೆಲೆ ಇಂದು ರಾಜ್ಯದ ಪಾಲಿಗೆ ಸಿಹಿಯೋ ಅಥವಾ ಬರಸಿಡಿಲೋ? ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ತುರ್ತು ಸಭೆ ನವದೆಹಲಿಯಲ್ಲಿ ಮಧ್ಯಾಹ್ನ 2:30ಕ್ಕೆ ಸಿಡಬ್ಲ್ಯೂಎಂಎ ಮೀಟಿಂಗ್ ಇದೆ. ಪ್ರಬಲ ವಾದಕ್ಕೆ ಸೂಚಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕಾವೇರಿದ ಸಂಘರ್ಷ ಕರುನಾಡಿಗೆ ನೀರನ್ನ ಬಿಡೋದಕ್ಕೆ ಒಪ್ಪುತ್ತಾ ಅಥವಾ ತಿರಸ್ಕರಿಸುತ್ತಾ? ಪ್ರತಿನಿತ್ಯ 3500 ಕ್ಯೂಸೆಕ್ ನೀರಿಗೆ ಸಿಡಬ್ಲ್ಯೂಆರ್ಸಿ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಇಂದು ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ನಿರ್ಧಾರವನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಕೂಡ ಸಿಡಬ್ಲ್ಯೂಆರ್ಸಿ ಅವರ ಆದೇಶ ವಿಚಾರ ರಾಜ್ಯಾದ್ಯಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಪರ ಸಂಘಟನೆಯವರು ಹೋರಾಟ ಮಾಡಿದ್ದಾರೆ. ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ನೀರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅನ್ನುವಂಥ ಆಗ್ರಹ, ನೀರೇನಾದರೂ ಕೂಡ ಬಿಟ್ಟರೆ ನಾವು ಸುಮ್ಮನೆ ಕೂರುವಂಥ ಪ್ರಶ್ನೆ ಇಲ್ಲ ಅನ್ನುವಂಥ ಆಗ್ರಹ ಈಗಾಗಲೇ ಸಾರ್ವಜನಿಕರಿಂದ, ಜನರಿಂದ, ರೈತರಿಂದ, ಕನ್ನಡ ಪರ ಸಂಘಟನೆಯವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಸದ್ಯಕ್ಕಿರುವಂಥ ಪರಿಸ್ಥಿತಿಯನ್ನು ಅವಲೋಕಿಸುವಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ನೀವು ಗಟ್ಟಿಯಾಗಿ ವಾದವನ್ನು ಮಂಡಿಸಿ ಸಿಡಬ್ಲ್ಯೂಎಂಎ ಮುಂದೆ ನೀವು ಇರುವಂಥ ವಾಸ್ತವ ಹೇಗಿದೆ, ವಾಸ್ತವದಲ್ಲಿ ಏನೇನು ಆಗ್ತಾ ಇದೆ, ಅದ್ರ ಬಗ್ಗೆ ನೀವೆಲ್ಲವನ್ನೂ ಕೂಡ ಇಂಚಿಂಚು ಮಾಹಿತಿನ ಅವ್ರಿಗೆ ಹೇಳಿ. ಸದ್ಯದ ಪರಿಸ್ಥಿತಿ ಹೀಗಿದೆ, ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ, ನೀರು ಬಿಡುವಂಥ ಸಂದರ್ಭ ಇದಲ್ಲ, ನಮ್ಮ ಭಾಗದಲ್ಲೇ ರೈತರಿಗೆ ನಾವು ನೀರು ಬಿಡ್ತಾ ಇಲ್ಲ, ಯಾಕಂದರೆ ಕುಡಿಯೋ ನೀರಿಗೆ ಹಾಹಾಕಾರ ಉಂಟಾಗಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೀವು ಮಾತನಾಡಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಕೂಡ ತಿಳಿಸಿದ್ದಾರೆ. ಎಸ್ಸಿನದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ನವದೆಹಲಿಯ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ನೋಡ್ತಾ ಇದ್ದೀವಿ ಕಾವೇರಿ ವಿಚಾರ ಈಗ ರಾಜ್ಯದಲ್ಲಿ ತಾರಕಕ್ಕೆ ಇರ್ತಾ ಇದೆ, ಹೋರಾಟ ಜೋರಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಿಡಬ್ಲ್ಯೂಎಂಎಗೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಮೀಟಿಂಗ್ ಕೂಡ ಇದೆ, ಅಪ್ಡೇಟ್ಸ್ ಕೊಡೋದಾದ್ರೆ? ವೆರಿ ಗುಡ್ ಮಾರ್ನಿಂಗ್ ಶಿವಕುಮಾರ್. ಇವತ್ತು ಮಧ್ಯಾಹ್ನದ ಬಳಿಕ ಸಿಡಬ್ಲ್ಯೂಎಂಎ ಸಭೆ ಕೂಡ ನಡೆಯಲಿದೆ. ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ಈ ಹಿಂದೆ ಶಿಫಾರಸು ಮಾಡದಂತೆ ಪ್ರತಿದಿನಕ್ಕೆ 3500 ಕ್ಯೂಸೆಕ್ ನೀರನ್ನ ಮುಂದಿನ 15 ದಿನಗಳವರೆಗೂ ಕೂಡ ತಮಿಳುನಾಡಿಗೆ ಹರಿಸಬೇಕು ಅನ್ನುವಂತ ನಿಟ್ಟಿನಿಂದಾಗಿ ಈಗಾಗಲೇ ಶಿಫಾರಸು ಆಗಿದೆ. ಆದ್ರೆ ಆ ಒಂದು ಶಿಫಾರಸನ್ನ ಪ್ರಶ್ನೆ ಮಾಡಿ ಇವತ್ತು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ರಾಜ್ಯ ಸರ್ಕಾರ ಸಿಡಬ್ಲ್ಯೂಎಂಎ ಈ ಒಂದು ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇವತ್ತು ಮಧ್ಯಾಹ್ನ ನಡೆಯಲಿರುವಂತಹ ಸಭೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಕರ್ನಾಟಕದ ಮಟ್ಟಿಗೆ. ಕಾರಣ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇರುವಂತಹ ಕಾವೇರಿ ಜಲಾಯನ ಪ್ರದೇಶದಲ್ಲಿ ಬರುವಂತಹ ಎಲ್ಲಾ ಡ್ಯಾಮ್ಗಳ ನೀರಿನ ಮಟ್ಟವು ಕೂಡ ಕುಸಿತಾ ಇದೆ. ಈಗ ಮುಂಗಾರು ಕೈಕೊಟ್ಟಿರೋದ್ರಿಂದ ರೈತರಿಗೆ ಬೆಳೆಯನ್ನ ಬೆಳೆಯೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಇಲ್ಲದಂತಾಗಿದೆ. ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಜೊತೆಗೆ ಕುಡಿಯುವ ನೀರಿಗೆ ಮುಂದಿನ 1 ವರ್ಷಗಳ ಕಾಲ ಕುಡಿಯುವ ನೀರಿಗೆ ಕರ್ನಾಟಕಕ್ಕೆ, ಅದರಲ್ಲೂ ಕೂಡ ವಿಶೇಷವಾಗಿ ಮೈಸೂರು, ಮಂಡ್ಯ, ಹಾಸನ ಸುತ್ತಮುತ್ತ ಬೆಂಗಳೂರು ನಗರಕ್ಕೆ ನೀರಿನ ಪೂರೈಕೆ ಇದೇ ಕಾವೇರಿ ಜಲಾಯನ ಪ್ರದೇಶದಿಂದ ಆಗ್ಬೇಕಾಗಿದೆ. ಹಾಗಾಗಿ ಕುಡಿಯುವ ನೀರಿಗೆ ನಮಗೆ ತೊಂದರೆ ಆಗುತ್ತೆ ಅನ್ನುವಂತ ಅಂಕಿಅಂಶಗಳು, ಪ್ರತಿ ತಿಂಗಳು ಎಷ್ಟು ಕುಡಿಯುವ ನೀರನ್ನ ನಾವು ಬಳಕೆ ಮಾಡ್ತೇವೆ, ಯಾವ ಜಿಲ್ಲೆಗಳಿಗೆ ಎಷ್ಟು ಕುಡಿಯುವ ನೀರಿನ ಅಗತ್ಯತೆ ಇದೆ, ರೈತರನ್ನ ಹೊರತುಪಡಿಸಿ ಈ ರೀತಿಯಾದಂತಹ ಅಂಕಿಅಂಶಗಳನ್ನ ಇದೀಗ ತಮಿಳುನಾಡಿಗೆ ಬಿಡಬೇಕಾಗಿರುವಂತಹ ಈ ಒಂದು ಶಿಫಾರಸು ಏನಿದೆ ಅದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಇವತ್ತು ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ, ಜೊತೆಗೆ ಸಲ್ಲಿಸೋದಕ್ಕೆ ಈಗಾಗಲೇ ಕರ್ನಾಟಕ ಪರ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬಹುತೇಕ ಇದಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಸರ್ವಪಕ್ಷಗಳ ಎಲ್ಲರ ಅನುಮತಿಯನ್ನು ಪಡೆದುಕೊಂಡು ಈ ರೀತಿಯಾದಂತಹ ನಿಲುವಿಗೆ ರಾಜ್ಯ ಸರ್ಕಾರ ಬಂದಿರುವಂತದನ್ನೆಲ್ಲ ಗಮನಿಸಬೇಕಾಗುತ್ತೆ. ಇವತ್ತು ನಡೆಯಲಿರುವಂತಹ 2:30 ಈ ಒಂದು ಸಭೆ ಏನಿದೆ ಯಾವ ಆದೇಶವನ್ನ ಕೊಡುತ್ತೆ, ಇದುವರೆಗೂ ಕೂಡ ಆಗಿರುವಂತದ್ದು ಶಿಫಾರಸು, ಇವತ್ತು ಆದೇಶ ಆಗಲಿದೆ. ಆದೇಶಕ್ಕೆ ಮತ್ತೆ ಮುಂದಿನ ಪ್ರಯತ್ನಗಳೇನಾದ್ರೂ ಇದೆಯಾ, ಕಾನೂನು ಹೋರಾಟಗಳಿದೆಯಾ, ಬೇರೆ ಯಾವ ದಾರಿಗಳಿದೆ? ಒಂದು ವೇಳೆ ಇವತ್ತಿನ ಈ ಒಂದು ಸಭೆಯಲ್ಲಿ ಅಂಕಿಅಂಶಗಳನ್ನು ಕೊಟ್ಟಂತ ಸಂದರ್ಭದಲ್ಲಿ ಕಡಿತವನ್ನ ಮಾಡುವ ಸಾಧ್ಯತೆಯನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ ಶಿವಕುಮಾರ್. 3500 ಕ್ಯೂಸೆಕ್ ಪರ್ ಡೇ ಇರುವಂತದನ್ನ ಬಹುತೇಕ 1.5 ಅಥವಾ 2,000 ಕ್ಯೂಸೆಕ್ ಅನ್ನ ಬಿಡಲೇಬೇಕು. 15 ದಿನಗಳ ಬದಲಿಗೆ 10 ದಿನಗಳ ಕಾಲ ಅಥವಾ 9-8 ದಿನಗಳ ಕಾಲ ಈ ರೀತಿಯಾದಂತ ಒಂದು ಕಾನ್ಫ್ಲಿಕ್ಟ್ ಗೆ ಬರುವ ಸಾಧ್ಯತೆಗಳಿರುತ್ತೆ, ಕಾಂಪ್ರಮೈಸ್ ಗೆ ಬರಬೇಕಾದಂತ ಅನಿವಾರ್ಯತೆ ಇರುತ್ತೆ. ಯಾಕೆಂತಂದ್ರೆ ಇಂತಹ ಒಂದು ಆದೇಶಕ್ಕೆ ಕರ್ನಾಟಕ ಯಾವ ರೀತಿಯಾಗಿ ಸಜ್ಜಾಗುತ್ತೆ, ಹೋರಾಟಗಾರರಿಗೆ ಈ ರೀತಿಯಾದಂತಹ ಇದೆಲ್ಲವನ್ನು ಕೂಡ ಅವರಿಗೆ ಸಮಾಧಾನ ಮಾಡಬೇಕಾಗುತ್ತೆ, ರಾಜ್ಯ ಸರ್ಕಾರ ಯಾವ್ಯಾವ ನಿಲುವುಗಳನ್ನು ತೆಗೆದುಕೊಳ್ತಿದ್ವು, ಇವತ್ತಿನ ಆದೇಶದ ಮೇಲೆ ಎಲ್ಲವೂ ಕೂಡ ಅವಲಂಬಿತವಾಗಿದೆ ಶಿವಕುಮಾರ್. ಥ್ಯಾಂಕ್ ಯು ಸಂತೋಷ್, ನಿಮ್ಮೆಲ್ಲ ಮಾಹಿತಿಗಾಗಿ.